ಮಲ್ಲೂರಹಳ್ಳಿ ಶ್ರೀ ರಾಜಲು ದೇವರಿಗೆ ಜಿನಿಗಿ ಹಳ್ಳದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗಂಗಾ ಪೂಜೆ ನೆರವೇರಿಸಲಾಯಿತು. ಮಲ್ಲೂರಹಳ್ಳಿ ಬುಡಕಟ್ಟು ಮ್ಯಾಸನಾಯಕರು ಶ್ರೀ ರಾಜಲು ದೇವರನ್ನ ಉರುಮೆ ವಾದ್ಯಗಳೊಂದಿಗೆ ಗುಡಿಯಿಂದ ಹೊರಡಿಸಿಕೊಂಡು ಜಿನಿಗಿ ಹಳ್ಳಕ್ಕೆ ಕರೆದುಕೊಂಡು ಹೋಗಿ ಗಂಗಾ ಪೂಜೆ ನೆರವೇರಿಸಲಾಯಿತು. ಎತ್ತಿನ ಗಾಡಿ ಟ್ರ್ಯಾಕ್ಟರ್ಗಳ ಮೂಲಕ ದೇವರ ಜೊತೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ದಿನಾಂಕ 24/2/2025 ಸೋಮವಾರ ಸಂಜೆ ಶ್ರೀ ರಾಜಲು ದೇವರು ಮಹಾಪೂಜೆ ನಂತರ ಓಬಯ್ಯನಹಟ್ಟಿ ಅಣ್ಣ ತಮ್ಮಂದಿರಿಂದ ಹಾಗೂ ಭಜನಾ ಕಲಾವಿದರಿಂದ ಕಾರ್ಯಕ್ರಮ ಜರುಗಲಿದೆ. ಪ್ರೌಢಶಾಲಾ ಬಯಲು ಹಸಿರು ಪಾಳೆಯ ಅಂಗಳದಲ್ಲಿ ಜರುಗುವುದು. ದಿನಾಂಕ 25/2/2025 ಮಂಗಳವಾರ ಆಗಲೂ ಶ್ರೀ ದೇವರ ಎತ್ತುಗಳ ಹರಿಯುವುದು ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 26/2/2025 ಬುಧವಾರ ಮುಂಜಾನೆ ಸೂರ್ಯೋದಯ ಸಮಯದಲ್ಲಿ ಶ್ರೀ ಓಬಳ ದೇವರು ಮತ್ತು ಶ್ರೀ ರಾಜಲು ದೇವರುಗಳು ವಿಜೃಂಭಣೆಯಿಂದ ಗುಡಿ ತುಂಬುವುದು. ನಂತರ ಇದೇ ದಿನ ಮಧ್ಯಾಹ್ನ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗದೊಂದಿಗೆ ಜಾತ್ರೆಗೆ ತೆರೆ ಬೀಳುವುದು. ಶನಿವಾರ ಮುಂಜಾನೆ ಮಹಾಮಂಗಳಾರತಿ ಮತ್ತು ಮಹಾಪೂಜೆ ಜರುಗಲಾಗುತ್ತದೆ. ಅದಾದ ಬಳಿಕ ಸಂಘ ಸಂಸ್ಥೆಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಜೊತೆಯಲ್ಲಿ ಪಂಜು ನುಂಗುವ ಕಾರ್ಯಕ್ರಮ ನಡೆಯಲಿದೆ. ಬುಧವಾರ ಮುಂಜಾನೆ ಸಮಯದಲ್ಲಿ ವಿಜೃಂಭಣೆಯಿಂದ ಗುಡಿ ತುಂಬಲಿದೆ. ಇದೇ ಸಂದರ್ಭದಲ್ಲಿ ನೇರಲಗುಂಟೆ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ, ಪಟೇಲ್ ಜಿಎಂ ತಿಪ್ಪೇಸ್ವಾಮಿ, ಎತ್ತಿನಹಟ್ಟಿ ಗೌಡ್ರು, ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಯಜಮಾನರು ಓಂ ಮಂಜುನಾಥ್, ಲೈಸೆನ್ಸ್ದಾರರು ಜಿ ಮಲ್ಲಿಕಾರ್ಜುನ್, ಗುಂಜಿಗಾರರು ಜಿಯು ರಾಜೇಶ್ ರೆಡ್ಡಿ ಹಾಗೂ ಮಲ್ಲೂರಹಳ್ಳಿ ಯಜಮಾನರು ಗೌಡರು ಹಾಗೂ ಎಲ್ಲ ಗುಡಿಕಟ್ಟಿನ ಅಣ್ಣ ತಮ್ಮಂದಿರು, ಪೂಜಾರಿಗಳು, ದಗಂ ಪೂಜಾರಿಗಳು, ಕಿಲಾಡಿಗಳು, ಮೇಟಿ, ಗೊಂಚಿಗಾರರು, ಕೋಮುದಾರರು, ಓಬಯ್ಯನಹಟ್ಟಿ ಗೌಡ್ರು, ಅಣ್ಣ ತಮ್ಮಂದಿರು, ಬಂಧುಗಳು ಹಾಗೂ ಸರ್ವ ಭಕ್ತಾದಿಗಳು, ಸಮಸ್ತ ಮಲ್ಲೂರಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಮಲ್ಲೂರಿನಲ್ಲಿ ಮಾಸಲಾರು ಅಂತ ಮಾದಯ್ಯ ಯಾವೂರು ಮಲ್ಲೂರ್ಪಲ್ಲೆ ಪೂಜಾರಿ ಮಾದಯ್ಯ ಮಲ್ಲೂರಿಂದ ನಮಗೆ ಬೆಳಕು ಕೊಟ್ಟಿರೋದು ಮಲ್ಲೂರು ಮಾಸಲಾರು ಅಂತ ಮಲ್ಲೂರು ಮಾಸಲಾರು ಅಂತ ಕೊಟ್ಟಿದ್ದಾರೆ. ಅದು ನಮಗೆ ನಮ್ಮ ತಾತನಾರು ಹಿಂದಿನಿಂದ ಬಂದು ಇಲ್ಲಿ ಕರೆಮರ್ಮ ಅಂತ ಕರೆಮರ್ಮನಲ್ಲಿ ಅದು ಒಂದು ಆ ದೇವಸ್ಥಾನ. ಕರೆಮರ್ಮಿಗೆ ಯಾಕೆ ಹೋಗ್ತೀವಪ್ಪ ಅಂದರೆ ದೇವರು ಅಲ್ಲಿ ಒಡಮೂಡಿ ಜಾಗ ಬದಿ ಅಲ್ಲಿಗೆ ಹೋಗಿ ಅಲ್ಲಿಂದ ಗಂಗೆ ಪೂಜೆಗೆ ಹೋಗ್ತೀವಿ. ಗಂಗೆ ಪೂಜೆ ಹಳ್ಳ ಮುಂಬೈನಲ್ಲಿ ಜನ್ಗೆ ಹಳ್ಳಕ್ಕೆ ಹೋಗ್ತೀವ. ಅಲ್ಲಿ ಪೂಜೆ ಪುಸ್ತಕ ಎಲ್ಲ ಮಾಡ್ಕೊಂಡು ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಮತ್ತೆ ಏಣಿಗೆ ಮ್ಯಾಗ ಬರ್ತೀವಿ. ಅಲ್ಲಿ 3 ದಿವಸ ಕಾರ್ಯಕ್ರಮ ಮಾಡ್ಕೊಂಡು ಬುಧವಾರ ದಿವಸ ಸೋಮವಾರ ಶಿವಪೂಜೆ, ಮಂಗಳವಾರ ಎತ್ತು ಹರಿಸುವುದು.